ಇನ್ನು ಈ ಗಟ್ ಹೆಲ್ತ್ಗೂ ಮೆಂಟಲ್ ಹೆಲ್ತ್ಗೂ ಏನು ಕನೆಕ್ಷನ್ ಏನಕ್ಕೆ? ಗಟ್ ಹೆಲ್ತ್ ಅಂತಲ್ಲ ಅಂದ್ರೆ ಹೊಟ್ಟೆಯ ಆರೋಗ್ಯ, ಹೌದು. ಈ IBS ಅಥವಾ ಒಂದಷ್ಟು ಆಸಿಡಿಟಿ ಬ್ಲೋಟಿಂಗ್ ಇದೆಲ್ಲ ಸ್ಟ್ರೆಸ್ ಇಂದ ಆಗತ್ತೆ ಅಂತಾರೆ ಸರ್. ಮನಸ್ಸು ಪ್ರಶಾಂತವಾಗಿದ್ದರೆ ಸ್ಟಾರ್ಟಿಂಗ್ ಫ್ರಮ್ ಮೌತ್ ಸಲೈವ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಾಂದರೆ ಸಲೈವ ಇಲ್ಲ. ಯಾಕಂದರೆ ಸಲೈವ ಡೈಜೆಷನ್ ಅಲ್ಲೇ ಶುರುವಾಗುತ್ತೆ. ನೀವು ಅಷ್ಟಲ್ಲಿ ಚೂ ಮಾಡದೆ ಹೋದರೆ ತಿನ್ನೋ ಪದಾರ್ಥವನ್ನು ಅಥವಾ ತಿನ್ನೋ ಪದಾರ್ಥ ಚೆನ್ನಾಗಿಲ್ಲ ಅಂತಂದರೆ ಅಥವಾ ಭಯದಿಂದ ತಿಂತಾಯಿದ್ರಿ, ಬೇಜಾರಿಂದ ತಿಂತಾಯಿದ್ರಿ, ಕೋಪದಿಂದ ತಿಂತಾಯಿದ್ರಿ, ಸಲೈವ ಪ್ರೊಡ್ಯೂಸ್ ಆಗೋಲ್ಲ. ಆಮೇಲೆ ನುಂಗೋದು ಕಷ್ಟ ಆಗುತ್ತೆ. ಅಥವಾ ಹೊಟ್ಟೆಗೆ ಹೋಯ್ತು ಅಂತಾರೆ ಅಸಿಡಿಟಿ ಜಾಸ್ತಿ ಇರುತ್ತೆ, ಅಲ್ಲಿ ಚರ್ಮ ಆಗೋದಿಲ್ಲ. ಅಂದ್ರೆ ಭಯ ಇದ್ದಾಗ ಅಸಿಡಿಟಿ ಜಾಸ್ತಿ ಆಗುತ್ತೆ. ಭಯ ಇದ್ದಾಗ, ನೆಗೆಟಿವ್ ಎಮೋಷನ್ಸ್ ಇದ್ದಾಗ ನಾಲಿಗೆ ಸರಿಯಾಗಿ ಕೆಲಸ ಮಾಡೋದಿಲ್ಲ, ಜೊಲ್ಲರಸ ಉತ್ಪತ್ತಿ ಆಗೋದಿಲ್ಲ, ಬೈಲ್ ಜ್ಯೂಸ್ ಉತ್ಪತ್ತಿ ಆಗೋದಿಲ್ಲ, ಪ್ಯಾಂಕ್ರೆಟಿಕ್ ಜ್ಯೂಸ್ ಬರೋದಿಲ್ಲ, ಸ್ಟಮಕ್ ಸರಿಯಾಗಿ ಚೆಂದ ಮಾಡಿದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಜಾಸ್ತಿ ಆಗಿಬಿಡುತ್ತೆ, ಸ್ವಲ್ಪ ತಿನ್ಸೋಕೆ ಹೊಟ್ಟೆ ಉಬ್ಬರ ಬರ್ತದೆ. ಆಮೇಲೆ ಕೆಳಗಡೆ ಹೋಯ್ತು, ಇಂಟೆಸ್ಟೈನ್ಗೆ ಹೋಯ್ತು ಅಂತಂದರೆ ಅಲ್ಲಿ ಯಾವುದು ಅಬ್ಸರ್ವ್ ಆಗಬೇಕು ಅಬ್ಸರ್ವ್ ಆಗೋದಿಲ್ಲ, ಪ್ರೋಟೀನ್ ಅಬ್ಸರ್ವ್ ಆಗೋಲ್ಲ, ಫ್ಯಾಟ್ ಅಬ್ಸರ್ವ್ ಆಗೋಲ್ಲ, ವಿಟಮಿನ್ಸ್ ಅಬ್ಸರ್ವ್ ಆಗೋಲ್ಲ, ಹಂಗೆ ತೇಳುತ್ತೆ. ಆಮೇಲೆ ಇಲ್ಲ ಮಲಬದ್ಧತೆ, ಕಾನ್ಸ್ಟಿಪೇಷನ್, ಇಲ್ಲ ಅಂತಾರೆ ಪದೇ ಪದೇ ಬೇದಿ, IBS. ಈ IBSಗೆ, ಮಲಬದ್ಧತೆಗೆ, ಇಲ್ಲ ಆ್ಯಂಗ್ಸೈಟಿ ಜಾಸ್ತಿ ಆದಾಗ ಡೈರಿಯಾ ಶುರುವಾಗುತ್ತೆ, ಡಿಪ್ರೆಷನ್ ಜಾಸ್ತಿ ಆದಾಗ ಮಲಬದ್ಧತೆ ಶುರುವಾಗುತ್ತೆ. ಅದು ಅನ್ನೋಯಿಂಗ್ಲಿನೂ ಆಗುತ್ತಾ? ಅಲ್ಲಲ್ಲ, ಇವೆಲ್ಲ ಬ್ರೈನಲ್ಲಿ ನಾರ್ಮಲಿ ಚೆನ್ನಾಗಿ ಇರ್ತಾರೆ. ಹಂಗರ್ ಸೆಂಟರ್ ಅದೇ ಹಂಗರು, ಡೈಜೆಷನ್ನು ಎಲ್ಲ ಒಂದಕ್ಕೊಂದು ಕನೆಕ್ಷನ್. 10,000 ನರಕೋಶಗಳು, 10,000 ನರಕೋಶಗಳು, 12 ಜೊತೆ ಕ್ರೇನಿಯಲ್ ನರ್ಸು, 31 ಜೊತೆ ಸ್ಪೈನಲ್ ನರ್ಸು, ಇಡೀ ಮೆದುಳು ಮತ್ತು ನರಮಂಡಲ ಎಲ್ಲ ಅಂಗಾಂಗಗಳನ್ನು ನಿರ್ದೇಶನ ಮಾಡೋರು ಯಾರು? ನಿಮ್ಮ ಬ್ರೈನು, ನಿಮ್ಮ ಹೈಪೋಥಾಲಮಸ್ಸು, ನಿಮ್ಮ ಪಿಟ್ಯೂಟರಿ ಗ್ಲ್ಯಾಂಡು, ನಿಮ್ಮ ಫ್ರಾಂಟಲ್ ಲೋಬು. ಈ ಆಹಾರ ತಿಂದು ನನಗೆ ಆಗಲ್ಲ ಅಂತಂದರೆ ಅದು ಚೆನ್ನಾಗಿದ್ದು ಕೂಡ ಆಗಲ್ಲ ಅಷ್ಟೇ. ಅಥವಾ ನೋಡಿದ ತಕ್ಷಣ ವಾಂತಿ ಆಗುತ್ತೆ. ಯಾಕಂದ್ರೆ ಹಿಂದೆ ಒಂದು ಸರ್ತಿ ತಿಂದ್ರಿ ವಾಂತಿ ಆಯಿತು, ಇನ್ನೊಂದು ಸರ್ತಿ ಅದೇ ಆಹಾರ ಕೊಟ್ಟು ಅದೇ ಬಣ್ಣ ಅದೇ ಕೊಟ್ಟರೆ ಚೆನ್ನಾಗಿ ಬೇರೆಯವ್ರು ಚೆನ್ನಾಗಿ ತಿಂತೀರಿ, ನೀವು ತಿನ್ನೋಕ್ಕಾಗಲ್ಲ. ಸೊ IBS, ಇರಿಟಬಲ್ ಬೌಲ್ ಸಿಂಡ್ರೋಮ್, ಕಾನ್ಸ್ಟಿಪೇಷನ್ನು ಅಥವಾ ಮ್ಯಾಲ್ ಅಬ್ಸಾರ್ಪ್ಷನ್. ಎಲ್ಲ ತಿಂತೀರಿ, ವಿಟಮಿನ್ B12 ಅಬ್ಸರ್ವ್ ಆಗೋಲ್ಲ, ಎಲ್ಲ ತಿಂತೀರಿ, ಕ್ಯಾಲ್ಸಿಯಂ ಅಬ್ಸರ್ವ್ ಆಗೋಲ್ಲ. ಯಾಕೆಂದರೆ ಇವೆಲ್ಲ ಗಟ್ಟಿಗೂ ಮತ್ತು ಗಟ್ಟಿನಲ್ಲಿ ಎರಡನೇ ಬ್ರೈನ್ ಅಂತ ಹೇಳ್ತಾರೆ. ರಿಯಲ್ ಬ್ರೈನ್ ಇರೋದು ಇಲ್ಲಿ, ಎರಡನೇ ಬ್ರೈನು ಹಾರ್ಟ್ನಲ್ಲಿದೆ, ಎರಡನೇ ಬ್ರೈನು ಗಟ್ಟಿನಲ್ಲಿದೆ. ಅವು ಒಂದಕ್ಕೊಂದಕ್ಕೆ ಪೂರಕ. ಹಾಗೆ ಗಟ್ಟಿನಲ್ಲಿರ್ತಕ್ಕಂಥ ಹೆಲ್ತಿ ಬ್ಯಾಕ್ಟೀರಿಯಾ, ಅವು ಹೆಲ್ತಿ ಬ್ಯಾಕ್ಟೀರಿಯಾಗಳು ಕೆಮಿಕಲ್ಸ್ ಉತ್ಪಾದನೆ ಮಾಡಿ ಮೆದುಳಿಗೆ ಫೀಡ್ಬ್ಯಾಕ್ ಕೊಡ್ತವೆ. ಈ IBSನಲ್ಲಿ ಹೆಲ್ತಿ ಬ್ಯಾಕ್ಟೀರಿಯಾ ಇಲ್ಲ, ಹಾಗಾಗಿ ಗಟ್ಟಿಂದ ಬ್ರೈನಿಗೆ ಇನ್ಫಾರ್ಮೇಷನ್ ಬರೋದಿಲ್ಲ. ಹಾಗಾಗಿ ಅವರಿಗೆ ಡಯರಿಯಾ ಇಲ್ಲ ಕಾನ್ಸ್ಟಿಪೇಷನ್, ಆಲ್ಟರ್ನೇಟಿವ್ಲಿ ಡಯರಿಯಾ, ಆಲ್ಟರ್ನೇಟಿವ್ಲಿ ಕಾನ್ಸ್ಟಿಪೇಷನ್ ಅಥವಾ ಮ್ಯಾಲ್ ಅಬ್ಸಾರ್ಪ್ಷನ್ ಸಿಂಡ್ರೋಮ್. ನೀವೆಲ್ಲ ಪುಷ್ಟಿಕರವಾದ ಆಹಾರ ತಿಂದರೂ ಕೂಡ ನಿಮ್ಮ ಕರಳು ಯಾವುದನ್ನು ಅಬ್ಸರ್ವ್ ಮಾಡ್ಕೊಳ್ಬೇಕು ಅಬ್ಸರ್ವ್ ಮಾಡ್ಕೊಳ್ಳೋದು. ಯಾವುದನ್ನ ಅಬ್ಸರ್ವ್ ಮಾಡ್ಬೋದು? ಇವಾಗ ಮೊದಲೇ ಒಬಿಸಿಟಿ ಇದೆ, ಇಂಟೆಸ್ಟೈನ್ ಮತ್ತೆ ಫ್ಯಾಟನ್ನು ಅಬ್ಸರ್ವ್ ಮಾಡ್ಕೊಳುತ್ತೆ. ಅದಕ್ಕೆ ಫ್ಯಾಟ್ ಬೇಡ ಅಂತ ಯಾರು ಹೇಳಬೇಕು? ಮೆದುಳು ಹೇಳಬೇಕು, ಮೆದುಳು ಹೇಳಲ್ಲ. ಗುಡ್ ಬ್ಯಾಕ್ಟೀರಿಯಾ. ಹೌದು. ಸೊ ಹಾಗೆ ಹಾರ್ಟು ಅಷ್ಟೇ. ನೀವು ಮನಸ್ಸು ಪ್ರಶಾಂತವಾಗಿದ್ದರೆ ನಿಮಿಷಕ್ಕೆ 70 ಸತಿ ಹಾರ್ಟ್ ಮಿಡಿಯುತ್ತೆ. ಭಯ ಆಯಿತು 80-90, ಕೋಪ ಬಂತು 120, ದುಃಖ ಆಯಿತು, ನಿಮ್ಮ ಹಾರ್ಟ್ ರೇಟ್ ಕಮ್ಮಿ ಆಗುತ್ತೆ, ಆಮೇಲೆ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗುತ್ತೆ, ಲಂಗ್ಸ್ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಮೆದುಳು ಮತ್ತು ಮನಸ್ಸು, ದೇಹ, ಮೂರು ನಮ್ಮಲ್ಲಿ ಅದಕ್ಕೆ ಹೇಳಿದ್ರು. ಒಂದು ಆತ್ಮ, ಒಂದು ಭಾಗ ಕಾಯ ದೇಹ, ಇನ್ನೊಂದು ಭಾಗ ಮನಸ್ಸು. ಆತ್ಮ ಅಂತಕ್ಕಂಥದ್ದು ಇನ್ನರ್ ಸೋಲ್ ಅಥವಾ ಇನ್ನರ್ ಎನರ್ಜಿ, ಕಾಯ ವಾಚ ಮನಸ್ಸು. ಸೊ ಹಾಗಾಗಿ ಕಾಯ ಬಾಡಿ ಚೆನ್ನಾಗಿರಬೇಕು ಅಂದರೆ ನಿಮ್ಮ ಇನ್ನರ್ ಆತ್ಮ ಅಥವಾ ಇನ್ನರ್ ಮೈಂಡ್ ಸರಿಯಾಗಿರಬೇಕು. ಈಗ ಮನಸ್ಸು ಸರಿಯಾಗಿರಬೇಕು ಅಂದರೆ ಮನಸ್ಸೇ 2 ಭಾಗ, ಒಂದು ಹೊರ ಮನಸ್ಸು, ಒಂದು ಒಳ ಮನಸ್ಸು. ಈಗ ಹೊರ ಮನಸ್ಸು ಚಂದ್ರಶೇಖರ್ ನೀವು ಭಾಳ ಒಳ್ಳೆಯವರು ಅಂತ ಹೇಳ್ತೀರಿ, ಒಳ ಮನಸ್ಸು ಚಂದ್ರಶೇಖರ್ ಮನುಷ್ಯ ಸರಿಯಾಗಿಲ್ಲ ಗೊತ್ತಾನೆ. ಹಾಗೆ ಮನೆಗೆ ಹೋಗ್ತೀರಿ, ನಿಮ್ಮ ತಾಯಿ ಬಗ್ಗೆ ತಂದೆ ಬಗ್ಗೆ ಮಾತು ದೇವೋವ ನಿನ್ನೆ ಮನಸ್ಸೇ ಮನಸ್ಸಲ್ಲಿ ಈ ಅಮ್ಮ ನನ್ನ ಪ್ರೀತಿ ಮಾಡಲಿಲ್ಲ, ನನ್ನ ತಂಗಿನೇ ಹೆಚ್ಚು ಪ್ರೀತಿ ಮಾಡಿದ್ಲು, ಅವಳಿಗೆ ಹೆಚ್ಚು ಒಡೆವು ಕೊಟ್ಟಿದ್ದಾಳೆ, ಬ್ಯಾಡ್ ಮದರ್. ಬಟ್ ಹೊರಗಡೆ ಗುಡ್ ಮದರ್. ಯಾಕೆ ಅದೇ ಡೈಲಮ. ಒಳ ಮನಸ್ಸು ಹೊರ ಮನಸ್ಸಿಗೆ ಈ ಡೈಲಮ ಯಾವಾಗ ಜಾಸ್ತಿ ಆಗುತ್ತೋ, ಆತ್ಮಸಾಕ್ಷಿ ಅಂತ ಹೇಳ್ತೇವೆ ಅಥವಾ ಅಂತರಂಗದ ಮಾತು ಅಂತ ಹೇಳ್ತೇವೆ. ಅಂತರಂಗದ ಮಾತು ನಿಮ್ಮ ಒಳ ಮನಸ್ಸು,
ಎಷ್ಟೋ ಜನರಿಗೆ ಅಂತರಂಗವೇ ಬೇರೆ, ಬಹಿರಂಗವೇ ಬೇರೆ. ಬಾಯಿನಲ್ಲಿ ಒಳ್ಳೆಯ ಮಾತು ಬರ್ತದೆ, ಮನಸ್ಸಲ್ಲಿ ಬರೀ ಕೆಟ್ಟ ಯೋಚನೆಗಳು. ಕರೆಕ್ಟ್. ಆ ಥರ ಆಗ್ಬೋದು. ಓಕೆ ಸರ್, ಇನ್ನು ಈ ಸಿನಿಮಾಗಳಲ್ಲಿ ಅಥವಾ ಕಾಮಿಡಿ ಸೀನ್ಸಲ್ಲಿ ನೋಡ್ತೀವಿ ಸರ್, ದೆವ್ವ ನೋಡಿದ ತಕ್ಷಣ ಅಥವಾ ಭಯ ಪಟ್ಟ ತಕ್ಷಣ ಯೂರಿನೇಟ್ ಮಾಡ್ಕೊಳ್ಳೋದು, ಅದು ಯಾಕೆ ಸರ್, ಯಾಕೆ ಆಗುತ್ತೆ? ಯಾಕೆಂದರೆ ಅತಿ ಭಯ ಆದಾಗ ಮೂತ್ರ ವಿಸರ್ಜನೆ ಆಗುತ್ತೆ, ಮಲ ವಿಸರ್ಜನೆ. ಅತಿ ಭಯದಿಂದ ಉಚ್ಚಕೊಂಡ, ಅತಿ ಭಯದಿಂದ ಕಕ್ಕಸ್ ಮಾಡಿಕೊಂಡ, ಅತಿ ಭಯದಿಂದ ವೇರಿಯಸ್ಗಳಾಗುತ್ತೆ, ಅತಿ ಭಯದಿಂದ ಬೆವರು ಜಾಸ್ತಿ ಬರ್ತದೆ. ಇವೆಲ್ಲ ಆಟೋನಮಿಕ್ ನರ್ವಸ್ ಸಿಸ್ಟಮ್ನ. ಏಕೆಂತಂದರೆ ಭಯ ಆದಾಗ ಈ ನರಮಂಡಲ ಉತ್ತೇಜನಗೊಳ್ಳುತ್ತೆ, ಆಗ ವಿಸರ್ಜನಾಂಗಗಳು ಹೆಚ್ಚು ಕೆಲಸ ಮಾಡ್ತವೆ, ಬೆವರು ಜಾಸ್ತಿ ಉತ್ಪತ್ತಿ. ಭಯ ಆದಾಗ ಮೈಯೆಲ್ಲ ಬೆವರುತ್ತೆ, ಮೂತ್ರ ವಿಸರ್ಜನೆ ಜಾಸ್ತಿ ಆಗುತ್ತೆ, ಅವಸರ ಆಗುತ್ತೆ, ಬಟ್ಟೆಲಿ ಆಗಿಬಿಡ್ಬೋದು. ಹಾಗೆ ಮಲ ವಿಸರ್ಜನೆ ರೆಡಿ ಇರುತ್ತೆ. ನಾನು ಪ್ರತಿ ದಿವಸ ಬೆಳಿಗ್ಗೆ ಮಾತ್ರ ಮಲ ವಿಸರ್ಜನೆ ಮಾಡ್ತೇವೆ, ಬೆಳಗ್ಗೆ ಕಾಯಿಲ್ಲ, ಅದು ಮೊದಲೇ ತಿಳಿಯುತ್ತೆ ಹೋಗು ಹೊರಗಡೆ ಅಂತ. ಯಾಕೆ ಮನಸ್ಸು ಡಿಸ್ಟರ್ಬ್ ಆಗಿದೆ. ಹಾಗಾಗಿ ಪ್ರಶಾಂತ ಮನಸ್ಸು. ಹಾಗಾಗಿ ಮನಯೇವಂ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ. ಮನಸ್ಸೇ ನಮ್ಮ ಬಂಧನಕ್ಕೆ ಕಾರಣ, ಆಸೆ ಮೋಹಗಳು, ಹಾಗೆ ನಮ್ಮ ಮುಕ್ತಿಗೂ ಕಾರಣ, ನಿಮ್ಮ ಸುಖಕ್ಕೂ ಕಾರಣ, ನಿಮ್ಮ ದುಃಖಕ್ಕೂ ಕಾರಣ. ಹಾಗಾಗಿ ಮನಸ್ಸನ್ನು ನೀವು ಸರಿಯಾಗಿ ಇಟ್ಕೊಳ್ಳಿ, ಪ್ರಶಾಂತವಾಗಿ ಇಟ್ಕೊಳ್ಳಿ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ದೇಹ ಹೇಳ್ದೆ ಕೇಳುತ್ತೆ. ಇಲ್ಲಾಂದರೆ ದೇಹ ಅದರ ಪಾಡೇ ಬೇರೆ, ಅದರ ವರ್ತನೆ ವ್ಯತ್ಯಾಸ ಆಗುತ್ತೆ, ಟೈಮ್ ಸರಿಯಾಗಿ ಏನೂ ಮಾಡಲ್ಲ, ಅದು ಕಾಯಿಲೆ ಬರೆಸ್ಕೊಡುತ್ತೆ, ಮನಸ್ಸನ್ನು ಹಾಳು ಮಾಡುತ್ತೆ. ಸೊ ಅದರಿಂದ ಆರೋಗ್ಯದ ಬಗ್ಗೆ ಮಾತಾಡಿದಾಗ ನೀವು ಮೆಂಟಲ್ ಹೆಲ್ತ್ ಎಷ್ಟು ಮುಖ್ಯ ಆಗುತ್ತೆ ಅಂತಂದರೆ ಅದರ ಮೇಲೆ ನಿಮ್ಮ ಬಾಡಿ ಹೆಲ್ತ್ ಡಿಪೆಂಡ್ ಆಗುತ್ತೆ. ಹಾಗೆ ಬಾಡಿ ಹೆಲ್ತ್ ಚೆನ್ನಾಗಿದ್ದರೆ ಮನಸ್ಸು ಚೆನ್ನಾಗಿರುತ್ತೆ. ಇಲ್ಲ ಕಾಯಿಲೆ ಬಿತ್ಕೊಂಡು ನೀವು ಡಯಾಬಿಟಿಸ್ ಇಟ್ಕೊಂಡು ನೀವು ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ. ಕೀಲು ಬೇನೆ ಇದೆ, ಬೆನ್ನೋವಿದೆ, ನೀವು ಸಂತೋಷಕ್ಕೆ ಸಾಧ್ಯ ಇಲ್ಲ. ಸಾರ್ ಕುತ್ಕೊಳ್ಳೋಕ್ಕಾಗ್ತಿಲ್ಲ ಸಾರ್, ಯು ಬಿಕಮ್ ರೆಸ್ಟ್ಲೆಸ್. ಅದು ತಲೆನೋವು ಬಂದಿದೆ, ಏನೂ ಮಾಡೋಕ್ಕಾಗಲ್ಲ, ಮಾತಾಡೋಕ್ಕಾಗೋದಿಲ್ಲ, ಒಂದು ಕಾರ್ಯಕ್ರಮ ಮಾಡಲಿಕ್ಕಾಗೋದಿಲ್ಲ. ಏಕೆ ತಲೆನೋವಿದೆ, ಆ ನೋವು ನಿಮ್ಮನ್ನು ಡಿಸ್ಟ್ರಾಕ್ಟ್ ಮಾಡ್ತಿದೆ. ಸೊ ಹಾಗಾಗಿ ಅರ್ಧ ಸ್ಟ್ರೆಸ್ಸಿಂದನೇ ತಲೆನೋವು ಬರುತ್ತೆ. ಅಲ್ಲ, ಈಗ ಸ್ಟ್ರೆಸ್ ಹ್ಯಾಸ್ ಬಿಕಮ್ ನಂಬರ್ 1 ಸೈಲೆಂಟ್ ಕಿಲ್ಲರ್. ಸ್ಟ್ರೆಸ್ ಹ್ಯಾಸ್ ಬಿಕಮ್ ನಂಬರ್ 1 ಕಾಸ್ ಆಫ್ ಡಿಸೀಸ್. ಯಾವುದೇ ಕಾಯಿಲೆ ಬರಲಿಕ್ಕೆ ಮಾನಸಿಕ ಒತ್ತಡವೇ ಈಗ ಪ್ರಧಾನ ಕಾರಣ. ಬಾಕಿವೆಲ್ಲ ಆಮೇಲೆ ಬರ್ತವೆ, ತಗೊಳ್ಳೋ ಆಹಾರದಲ್ಲಿರೋ ಬ್ಯಾಕ್ಟೀರಿಯಾಗಳು, ಅಥವಾ ಹೊರಗಡೆಯಿಂದ ಬರ್ತಕ್ಕಂಥ ವೈರಸ್ಗಳು, ಅಥವಾ ಜೆನೆಟಿಕ್ ಫ್ಯಾಕ್ಟರ್ಸು, ಅಥವಾ ಈಗ ಆಲ್ಕೋಹಾಲ್ ಸೇವನೆ ಮಾಡಿ ಲಿವರ್ ಡ್ಯಾಮೇಜ್ ಆಗಿದೆ. ಸೊ ಹಾಗಾಗಿ ಆದರೆ ಎಲ್ಲಕ್ಕಿಂತ ಮೇಲೆ ಬರ್ತಕ್ಕಂಥದ್ದು ಸ್ಟ್ರೆಸ್. ಆಮೇಲೆ ಬ್ಯಾಕ್ಟೀರಿಯಾ, ವೈರಸ್ಸು, ಅಥವಾ ಟಾಕ್ಸಿಕ್ ಸಬ್ಸ್ಟೆನ್ಸಸ್ಸು, ವಿಷ ಪದಾರ್ಥಗಳು, ನೀವು ಜಂಕ್ ಫುಡ್ನಲ್ಲಿ ಸೇವನೆ ಮಾಡ್ತಕ್ಕಂಥ ಕೆಮಿಕಲ್ಸ್ಗಳು, ಆಲ್ಕೋಹಾಲು, ಸ್ಮೋಕಿಂಗು, ಗಾಂಜಾ, ಅಥವಾ ನೀವು ಸುಲಭವಾಗಿ ಜೀರ್ಣ ಆಗುವಂಥ ಆಹಾರ ತಿಂತಾ ಇಲ್ಲ. ದಿನ ಬಿರಿಯಾನಿ ಬೇಕು ನಿಮಗೆ, ದಿನಕ್ಕೆ 3 ಸೆಟ್ಟು ಮಟನ್ನೇ ಬೇಕು. ಯಾಕಂದರೆ ಮಟನ್ ಬರೀ ಫ್ಯಾಟ್ ಇರುತ್ತೆ. ಮಟನ್ ಚೆನ್ನಾಗಿದೆ ಅಂತೇಳಿ ಅದಕ್ಕಿನ್ನಷ್ಟು ಉಪ್ಪು ಖಾರ ಹುಳಿ ಹಾಕಿ 3 ಹೊತ್ತು ಮಟನ್ ತಿಂತು ಅಂತಂದರೆ ಒಬೀಸ್ ಆಗ್ತೀವಿ, ಜೊತೆಗೆ ಲಥಾರ್ಜಿ ಶುರುವಾಗುತ್ತೆ. ಹಾಗಾಗಿ ಬ್ಯಾಲೆನ್ಸ್ ಫುಡ್ ಅಂತ ಹೇಳ್ತೇವೆ. ಹಾಗೆ ನಿಮ್ಮ ಆ್ಯಕ್ಟಿವ್ ಕೂಡ ಬ್ಯಾಲೆನ್ಸ್. ಕೆಲಸ ಮಾಡಿ ಜೊತೆ ರಿಲ್ಯಾಕ್ಸ್ ಆಗಿ, ಸಂಗೀತ ಕೇಳಿ ರಿಲ್ಯಾಕ್ಸ್ ಆಗಿ, ಹೊರಗಡೆ ಸುತ್ತಾಡಿ ರಿಲ್ಯಾಕ್ಸ್ ಆಗಿ, ವಾಕ್ಯ ಮಾಡಿ ರಿಲ್ಯಾಕ್ಸ್ ಆಗಿ, ಫ್ರೆಂಡ್ಸ್ ಜೊತೆ ಮಾತಾಡಿ ರಿಲ್ಯಾಕ್ಸ್ ಆಗಿ. ಯಾವುದು ಅತಿ ಮಾಡೋಕ್ಕೋಗ್ಬಾರ್ದು. ಈಗ ಚಾಟ್ ಮಾಡಬೇಕು, ಗಂಟೆ ಚಾಟಿಂಗ್ ಮಾಡ್ತಿರ್ತಾರೆ ಎದುರುಗಡೆ ವ್ಯಕ್ತಿ ಇರ್ತಾರಲ್ಲ ಫೋನ್ನಲ್ಲಿ, ಹೋಗ್ತಾನೆ. ಸೊ ಹಾಗಾಗಿ ಮುಖಾಮುಖಿ ಕೂತು ಮಾತಾಡೋಕ್ಕಿಂತ ನೀವು ಚಾಟ್ ಮಾಡೋಕ್ಕೆ ಇಷ್ಟಪಟ್ಟು ಅಂತಂದರೆ ಬರೀ ಧ್ವನಿ ಕೇಳಿಸುತ್ತೆ ಅಥವಾ ಇಮೇಜ್ ಮಾತಾಡೋಕ್ಕೆ ನಿಜವಾದ ವ್ಯಕ್ತಿ ನಿಮ್ಮ ಮುಂದೆ ಇಲ್ಲ. ಹಾಗಾಗಿ ಮುಖಾಮುಖಿ ಮಾತುಕತೆಗಿಂತ ಚಾಟಿಂಗ್ನಲ್ಲಿ ಜನ ಹೆಚ್ಚು ಕಾಲ ಕಳೀತಿದ್ದಾರೆ. ಹಾಗೆ ಆನ್ಲೈನ್ ಕೌನ್ಸಿಲಿಂಗ್ ಮಾಡಿ ಸರ್ ಹೇಳಿದ್ರೆ ಆನ್ಲೈನ್ ಕೌನ್ಸಿಲಿಂಗ್ ಪ್ರಯೋಜನ ಇಲ್ಲಪ್ಪ. ಯಾಕೆ ನನ್ನ ಬಿಂಬ ನೋಡ್ತೀಯ ಅಷ್ಟು ನಾನು ನೋಡಲ್ಲ. ನಿನ್ನ ಬಿಂಬ ಕಾಣುತ್ತೆ ವಿಡಿಯೋ ಕಾನ್ಫರೆನ್ಸಲ್ಲಿ, ನೀನು ಕಾಣಲ್ಲ. ಅಥವಾ ಆಡಿಯೋ ಧ್ವನಿ ಕೇಳುತ್ತೆ, ನೀನು ಹೆಂಗಿದ್ಯಾ ಎಲ್ಲಿದೆಯಾ ಗೊತ್ತಿಲ್ಲ. ಸೊ ಹಾಗಾಗಿ ಯಾವುದೇ ಈಗೆಲ್ಲ ಆನ್ಲೈನ್ ಟ್ರೈನಿಂಗು, ಆನ್ಲೈನು ಚಾಟಿಂಗು, ಆನ್ಲೈನು ಎಲ್ಲವೂ ಆನ್ಲೈನ್ ಆಗ್ತಾಯಿದೆ. ಬಟ್ ಪೀಪಲ್ ಎಂಜಾಯ್ ದ್ಯಾಟ್ ಅಲ್ವಾ ಸರ್? ಬಿಕಾಸ್ ಟೈಮ್ ಅದೇ ಏನು ಮಾಡ್ಬೇಕಂತಿಲ್ಲ ರೀ. ನನ್ನ ಫ್ರೆಂಡ್ ನೋಡ್ಬೇಕಾದ್ರೆ ಬಸ್ ಹಿಡ್ಕೊಂಡು ಹೋಗಿ ನೋಡಬೇಕು, ಕೂತಲ್ಲೇ ಮೊಬೈಲ್ನಲ್ಲಿ ಆನ್ಲೈನ್. ಹೌದು, ಹಾಂ, ಸುಲಭವಾಗೋಯ್ತು ಈಗ. ರಿಯಾಕ್ಟ್ ಮಾಡಬೇಕು. ಸ್ವಿಗ್ಗಿ ಕೇಳಿದ್ರೆ 10 ಮಿನಿಟ್ಸ್ ಸರ್ ಬಂದ್ಬಿಡ್ತೀವಿ ಸರ್. ಹೌದು, 10 ಮಿನಿಟ್ಸ್ ಸಪ್ಲೈ, 2 ಮಿನಿಟ್ಸ್ ಸಪ್ಲೈ. ಹಾಗಾಗಿ ಜನ ಹೆಚ್ಚು ಸೋಮಾರಿ ಆಗ್ತಿದ್ದಾರೆ. ಯಾಕೆಂದರೆ ಸವಲತ್ತುಗಳು ಜಾಸ್ತಿ ಆಗ್ತಿದ್ದಾಗಿ ಜನ ಹೆಚ್ಚು ಸೋಮಾರಿ ಆಗ್ತಿದ್ದಾರೆ. ತಾವೇ ಮಾಡಿ ಸಂತೋಷಕ್ಕಿಂತ ಇನ್ನೊಬ್ಬರು ಮಾಡಿ ತಂದ್ಕೊಳ್ತಿನ್ನ ತಿಂದ್ಕೊಂಡು ಕಾಲ ಕಳೆಯೋದು, ಕರೆಕ್ಟ್, ಬರೀ ಮಾತಾಡೋ ಕಾಲ ಕಳೆಯೋದು. ಹಾಗಾಗಿ ಇಡೀ ಜೀವನ ಶೈಲಿ ಇವತ್ತು ಸೆಡೆಂಟರಿ ಲೈಫ್.
ಏನೂ ಶ್ರಮ ಇಲ್ಲದೇ ಹಾಗೆ ಅತಿ ಆಸೆ, ಅದು ಬೇಕು ಇದು ಬೇಕು, ಇದು ಸಾಲದು ಅದು ಸಾಲದು, ಇನ್ನೊಬ್ಬ ಚೆನ್ನಾಗಿದ್ದಾನೆ, ಇನ್ನೊಬ್ಬನಿಗೆ 1 ಲಕ್ಷ ಸಂಬಳ, ನನಗೆ 25,000 ಸಂಬಳ. ಹಿಂದೆ 5,500 ರೂಪಾಯಿನಲ್ಲಿ ಜೀವನ ಮಾಡೋರಿ, ಏನೋ ಒಂದು ದೇವರು ಕೊಟ್ಟಿದ್ದಷ್ಟೇ. ಅವನು ಶ್ರೀಮಂತ, ಅವನು ದೇವರು ಒಳ್ಳೇದು ಮಾಡಿ ಅವನಿಗೆ ಮುಂದೆ ಜನ ಒಳ್ಳೇದು ಮಾಡಲಿ. ಇವತ್ತು ಅವನೇ ಶ್ರೀಮಂತ ಆಗಿದ್ದಾನೆ, ನಾನೇ ಬಡವಾಗಿದ್ದಾನೆ, ಹೋಗಿ ಅವ್ನು ನೋಡಿ ಕಿತ್ಕೋ ಅನ್ನೋ ತಿರೋದೆಲ್ಲ ಗೊತ್ತಾರೆ. ಸೊ ಈಗ ಆ ಸಹಜೀವನ ಇಲ್ಲ, ಲಭ್ಯರಲ್ಲಿ ಸಂತೋಷ ಮಾಡೋ ತೃಪ್ತಿ ಇಲ್ಲ. ಮೊದಲೆಲ್ಲ ತೃಪ್ತರಾಗ ನಮ್ಮ ತಾತನ ಕಾಲದಲ್ಲಿ ಮುತ್ತಾತನ ಕಾಲದಲ್ಲಿ 1 ಹೊತ್ತು ಊಟ ಮಾಡಿ ಸಂತೋಷ, 3 ಹೊತ್ತು ಊಟ ಮಾಡಿ ಸಂತೋಷ, ಹೊಸ ಹಬ್ಬಕ್ಕೆ ಬಟ್ಟೆ ಇರಲಿ ಸಂತೋಷ, ಹೊಸ ಬಟ್ಟೆ ಸಿಗದೇ ಇರಲಿ ಸಂತೋಷ. ಇವತ್ತೇನಾಗಿದೆ ಅಂತ ಎಲ್ಲರಿಗೂ ಎಲ್ಲ ಬೇಕು. ಹೌದು. ಹಾಗಾಗಿ ಅತಿ ಆಸೆಯಿಂದ, ಅತಿ ಆಸೆ ಗತಿಗೇಡು, ಅತಿ ಆಸೆಯೇ ದುಃಖಕ್ಕೆ ಮೂಲ ಅಂತ ಬುದ್ಧ ಹೇಳಿದ್ದಾನೆ. ಅದನ್ನು ಅಕ್ಷರಶಃ ನಾವು ಅನುಭವಿಸ್ತಾ ಇದ್ದೇವೆ. ಜನ ಅತಿ ಆಸೆ ಮಾಡ್ತಾರೆ, ಅತಿಯಾದ ನಿರೀಕ್ಷೆ ಮಾಡ್ತಾರೆ. ನನ್ನ ನಟಿ ಇಷ್ಟೇ, ಹೀಗೆ ಇರಬೇಕು, ನನ್ನ ಗಂಡ ಹೀಗೆ ಇರಬೇಕು, ನನ್ನ ಮಕ್ಕಳು 90% ತೆಗಿಲೇಬೇಕು, ನನಗೆ ಈ ವರ್ಷ ಪ್ರಮೋಷನ್ಸ್ ತೆಗಿಲೇಬೇಕು, ನಾನು PU ಆಗಬೇಕು. ಆಗಲ್ಲ. ಆಗದೆ ಇದ್ದರೆ ಬೈಕೊಂಡು ಒದ್ದಾಡೋದು. ಎಕ್ಸ್ಪೆಕ್ಟೇಷನ್ ಮತ್ತು ಸ್ಟ್ರೆಸ್ನ ಕಡಿಮೆ ಮಾಡಿಕೊಂಡು ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಂಡ್ರೆ ಓವರ್ ಆಲ್ ಹೆಲ್ತ್ ಚೆನ್ನಾಗಿರುತ್ತೆ ಅಂತ. ನಿಮ್ಮ ಸೆಲ್ಫ್ ಇಂಟ್ರಾಸ್ಪೆಕ್ಷನ್, ನಿಮ್ಮಲ್ಲಿ ಏನು ಒಳ್ಳೆಯ ಅಂಶಗಳಿದ್ದಾವೆ, ಸಾಮರ್ಥ್ಯ ಇದೆ, ಏನು ಎಲ್ಲರೂ ಪರಿಪೂರ್ಣ ಅಲ್ಲ, ಎಲ್ಲರೂ ಬಾಹುಬಲಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಚಾಣಕ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಮೋದಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಗೊತ್ತಾನೆ, ಎಲ್ಲರೂ ಐನ್ಸ್ಟೈನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಇತಿಮಿತಿನಲ್ಲಿ ಜೀವನ ಮಾಡಬೇಕು. ಹುಟ್ಟು ಸಾವು ನಡುವೆ ಜೀವನ ಹೇಗೆ ಮಾಡಬೇಕು? ಎಲ್ಲರೂ ಶ್ರೀಮಂತರಾಗಕ್ಕೆ ಸಾಧ್ಯ ಇಲ್ಲ, ಎಲ್ಲರಿಗೂ ಭಾರತ ರತ್ನ ಬರಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಎಲ್ಲ ಚಾನಲ್ಗಳು ಟಾಪ್ 1 ನೋಡೋಕ್ಕೆ ಸಾಧ್ಯ ಇಲ್ಲ. 100 ಚಾನಲ್ ಯಾವುದೋ ಒಂದು ಟಾಪ್ ಆಗುತ್ತೆ, ಯಾವುದೋ ಒಂದು ಟಾಪ್ 2 ಆಗುತ್ತೆ ಈ ವರ್ಷ, ನೆಕ್ಸ್ಟ್ ಇನ್ಯಾವುದೋ ಒಂದು ಚಾನಲ್ ಟಾಪ್ ಆಗುತ್ತೆ. ಅದಕ್ಕೆ ಗುರಿಗೋಸ್ಕರ ಪ್ರಯತ್ನ ಮಾಡಿ, ಎಷ್ಟಾಗುತ್ತೋ ಸಾಧಿಸಿ ಸಂತೋಷಪಡಿ. ಅದು ನಮ್ಮ 3rd ಪ್ಲೇಸ್ ಬಂದ್ರಪ್ಪ ಸಂತೋಷ, ಕನ್ಸೋಷನ್ ಪ್ರೈಸ್ ಬಂತ ಸಂತೋಷ. ಏನೋ ಬರಲಿಲ್ವ ನೆಕ್ಸ್ಟ್ ಟೈಮ್ ಮಾಡ್ತೇವೆ. ಈಗ ಮಕ್ಕಳಿಗೆ ಇವಾಗ ಸೋತೋದು ನೋಡಿ 72 ಮಾರ್ಕ್ಸ್ ಇಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡೇಳೆ. ನಂಗೆ 80 ಬರಬೇಕಾಯ್ತು, 85 ಬರಬೇಕಾಯ್ತು ಅಂತ. ಅವ್ರಿಗೆ 72 ಬಂತಲ್ಲ ಸಾಕು, ಅಥವಾ ಇನ್ನೂ ಸರಿ ತೊಗೊಳ್ತಾನೆ 85 ತೆಗೆದಿಂದ ಮನೋ ಬದಲು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು ಅವರು. ಆಗ ಅಪ್ಪ ಅಮ್ಮನ ಯಾಕೆ 75 ತೆಗೆದಿದೆಯಾ, 80 ತೆಗಿತೀನಿ ಅಂತ ಹೇಳ್ತಾ ಇದ್ದೆ, 90 ತೆಗಿಂತ ಬಗಡೆ ಬಿಡ್ತಿದ್ದೆ, ಏನಾಯ್ತು ನಿಂಗೆ ಅಂದರೆ ಅವಳಿಗೆ ಬೇಜಾರಾಗುತ್ತೆ, ಆತ್ಮಹತ್ಯೆ ಮಾಡ್ಕೊಂಡೇಳಿ. ಅದು 70 ತೆಗೆದ ಸಂತೋಷ, ಯಾವ ಕೋರ್ಸ್ ಹೋಗು, ಅಥವಾ ಇನ್ನೊಂದ್ಸಲ ಬೇಗ ಇನ್ನೊಂದ್ಸಲ ಕಟ್ಟು. ಹೀಗೆ ಯಾಕೆ 70 ಬಂತು, ಇನ್ನು 10 ಮಾರ್ಕ್ಸ್ ಜಾಸ್ತಿ ತೆಗೆಯೋದು ಹೇಗೆ, ನೆಕ್ಸ್ಟ್ ವರ್ಕೌಟ್ ಮಾಡು. ಅಥವಾ IAS ಎಕ್ಸಾಮ್ 3 ಸರಿ ಫೇಲ್ ಆಯಿತು, 4 ಸರಿ ಫೇಲ್, 5ನೇ ಸರಿ ಫೇಲ್ ಫೇಲ್ ಅಂಕೆ ಆಗಲ್ಲ ಅಂದ್ರೆ ಹೋಯ್ತು. ಮನಸ್ಸನ್ನು ಯಾವ ರೀತಿ ಪ್ರಶಾಂತವಾಗಿ ಇಟ್ಕೊಳ್ಳೋದು? ಒಂದು ನೀವು ಹೇಳಿದಾಗೆ ಶಿಸ್ತು. ಪ್ರತಿಯೊಂದು ಕೆಲಸವನ್ನು ಎಷ್ಟೊತ್ತಿಗೆ ಹೇಳಬೇಕು, ಎಷ್ಟೊತ್ತು ಮಾಡ್ಕೊಳ್ಬೇಕು, ಎಷ್ಟೊತ್ತು ಊಟ ಮಾಡಬೇಕು, ಏನು ಊಟ ಮಾಡಬೇಕು, ಏನು ತಿನ್ನಬಾರ್ದು, ಹೇಗೆ ಬಟ್ಟೆ ಹಾಕ್ಕೋಬೇಕು, ಹೇಗೆ ಮಾಡ್ಕೊಳ್ಬೇಕು, ಇದು ಶಿಸ್ತು. ಎರಡನೇದು, ಮಾಡುವ ಪ್ರತಿಯೊಂದು ಕೆಲಸವನ್ನು ಖುಷಿಯಿಂದ ಮಾಡಿ, ನಿಮ್ಮ ಇತಿಮಿತಿಯೊಳಗೆ ಮಾಡಿ. ನಿಮ್ಮ ಬಗ್ಗೆ ಆತ್ಮವಿಶ್ವಾಸ ಇರಲಿ, ನಿಮ್ಮ ಬಗ್ಗೆ ಕೀಳರಿಮೆ ಇರಬಾರ್ದು, ನಾನು ಪ್ರಯೋಜನ ಅಂತ ಅಂದ್ಕೋಬಾರ್ದು. ಬೇರೆ ಕಂಪೇರ್ ಮಾಡಿ ಆದರೆ ನಾನು ಅವನಾಗಿಲ್ಲ ಅಂತ ಅವಳಾಗಿಲ್ಲ ಅಂತ ಅಂದ್ಕೋಬೇಡಿ. ನೋಡಿ ಸ್ವಾಮಿ ನಾನಿರೋದು ಹೇಗೆ, ಬದುಕ್ತೇನೆ, ನಾನು ಬದುಕ್ತೇನೆ, ಇರುವೆನೂ ಬದುಕುತ್ತೆ, ಆನೆನೂ ಬದುಕುತ್ತೆ. ಇರುವೆ ಇಷ್ಟೇ ಇರೋದು, ಆನೆ ಎಷ್ಟು ದೊಡ್ಡಾಗಿದೆ ಅಂತಂದರೆ ಆನೆ ಜೀವನ ಆನೆಗೆ, ಇರುವೆ ಜೀವನ ಇರುವೆಗೆ, ರಾಜನ ಜೀವನ ರಾಜನಿಗೆ, ಮಂತ್ರಿ ಜೀವನ ಮಂತ್ರಿಗೆ, ಸೇವಕನ ಜೀವನ ಸೇವಕನಿಗೆ. ಅವನು ಸೇವಕನೂ ಚೆನ್ನಾಗಿರ್ಬೋದು, ರಾಜನೊಬ್ಬನೇ ಚೆನ್ನಾಗಿರ್ತಾನೆ ಅಂತೇನಿಲ್ಲ. ಈಗೆಲ್ಲರೂ ವಾಂಟ್ ಟು ಬಿಕಮ್ ಪ್ರೈಮ್ ಮಿನಿಸ್ಟರ್, ವಾಂಟ್ ಟು ಬಿಕಮ್ ಚೀಫ್ ಮಿನಿಸ್ಟರ್ ಆದರೂ ಪರವಾಗಿಲ್ಲ, ಆಗದರೂ ಪರವಾಗಿಲ್ಲ, MLA ಆಗಿರ್ತಾನೆ, MLC ಆಗಿರ್ತಾನೆ, ಜನರಿಗೆ ಸೇವೆ ಮಾಡ್ತಾನೆ, ಮುಂದೆ ಎಲೆಕ್ಷನಲ್ಲಿ ದುಡ್ಡು ಖರ್ಚು ಮಾಡದೆ ಓಟ್ ತೊಗೊಳ್ತೀನಿ ಅನ್ನೋ ಮನಸ್ಸಿದ್ರೆ ಅವರು ಅಕ್ರಮವಾಗಿ ಹಣ ಸಂಪಾದನೆ ಮಾಡೋ ಅವಕಾಶ ಇಲ್ಲ. ಮತ್ತು ಇನ್ನೊಬ್ಬನ ಕಾಲು ಹಿಡಿದು ಅವನ ಬಗ್ಗೆ ಆರೋಪ ಮಾಡಿ ಅವನ ಕೆಳಗಿರಿಸಿ ನಾನು ಅವನ ಸೈಡ್ನ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನೋಡಿ ರಾಜಕೀಯದಲ್ಲಿ ಹಾಗೇನೆ, ಸಿನಿಮಾದಲ್ಲಿ ಹಾಗೇನೆ, ಅವ್ನು ನಂಬರ್ 1 ಆಗಿಬಿಟ್ಟೇನೆ, ನಾನು ನಂಬರ್ 1 ಆಗಬೇಕು, ಅವನ ಬಗ್ಗೆ ಅಪಪ್ರಚಾರ ಮಾಡು, ಅವ್ನ ಸಿನಿಮಾ ಬೇಕು ಅಂತ ಸೋಲ್ಸು, ಚೆನ್ನಾಗಿಲ್ಲ ರೀ ಒಳಗೆ ಹೋಗ್ಬಿಡ್ರಿ, ಅಪಪ್ರಚಾರ ಮಾಡಿ ಅವ್ನ ಸಿನಿಮಾ ಹೊಡಿಬೇಕು, ನನ್ನ ಸಿನಿಮಾ ಟಾಪ್ ಹೋಗ್ಬೇಕು. ಆಗ ನೆಕ್ಸ್ಟಿಗೆ ನಾನು 100 ಕೋಟಿ ಡಿಮ್ಯಾಂಡ್ ಮಾಡ್ಬೋದು. ಈ ಥರ ಇನ್ನೊಬ್ಬರ ಕಾಲಿಳಿದು ಬದುಕುವಂಥ ಜನ ಜಾಸ್ತಿ ಆಗ್ತಾರೆ, ತೃಪ್ತಿ ಇಲ್ಲ. ಹಾಗಾಗಿ ತೃಪ್ತಿಯಿಂದ ಜೀವನ ಮಾಡೋಣ, ದೇಹ ಮತ್ತು ಮನಸ್ಸು ಎರಡನ್ನೂ ಆರೋಗ್ಯ ಇಟ್ಕೊಳ್ಬೇಕು ಅನ್ನೋ ಬಗ್ಗೆ ಹೆಚ್ಚು ಗಮನ, ಅಷ್ಟು ಮಾಡಿದ್ರೆ ಸಾಕು.
ಥ್ಯಾಂಕ್ ಯು ಸೋ ಮಚ್ ಸರ್. ಮೆಂಟಲ್ ಹೆಲ್ತ್ ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಲ್ತ್ ಟಿಪ್ಸ್ಗಾಗಿ ಹಾಗೆ ಡಾಕ್ಟರ್ ಅಡ್ವೈಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ ಹೆಲ್ತ್ ಕೇರ್.